ಶಿವಮೊಗ್ಗದ ನಾರಾಯಣಪ್ಪ ನಾಯ್ಕ್ ಅವರಿಗೆ ಪಂಪಾನಗರ ಗೃಹ ನಿರ್ಮಾಣ ಸಂಘದ ನೂತನ ಸದಸ್ಯರಿಂದ ಸನ್ಮಾನ. ಗಂಗಾವತಿ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 1ರಲ್ಲಿರುವ ಪಂಪಾನಗರ ಗೃಹ ನಿರ್ಮಾಣ ಮಂಡಳಿಯ ನೂತನ ಸದಸ್ಯರುಗಳಿಂದ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿಯ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ನಾರಾಯಣಪ್ಪ ನಾಯ್ಕ್ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸನ್ಮಾನ ತೆಗೆದುಕೊಂಡ ನಾರಾಯಣಪ್ಪ ನಾಯ್ಕ ಮಾತನಾಡಿ, ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಪ್ರಪ್ರಥಮ ಸಂಘದ ಪಂಪಾನಗರ ಗೃಹ ನಿರ್ಮಾಣ ಮಂಡಳಿ ತನ್ನದೇ ಆದ ಇತಿಹಾಸವನ್ನ ಹೊಂದಿದೆ. ಇಂತಹ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಗೊಂಡ ಸದಸ್ಯರುಗಳು ಮಂಡಳಿಯ ಸರ್ವತೋಮುಖ ಅಭಿವೃದ್ಧಿಗೆ ಹಾಗೂ ಹೆಚ್ಚು ಸದಸ್ಯರು ಹಾಗೂ ಷೇರುದಾರರನ್ನು ಮಾಡಿಕೊಳ್ಳುವುದರ ಮೂಲಕ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಸಲಹೆ ನೀಡಿದರು. ನೂತನವಾಗಿ ಆಯ್ಕೆಗೊಂಡ ಪ್ರಸನ್ನ ದೇಸಾಯಿ ಮಾತನಾಡಿ, ಗೃಹ ನಿರ್ಮಾಣ ಮಂಡಳಿಯ ನೂತನ ಸದಸ್ಯರನ್ನಾಗಿ ಆಯ್ಕೆಗೊಳಿಸಿದ ಮಂಡಳಿಯ ಸದಸ್ಯರುಗಳಿಗೆ ಕೃತಜ್ಞತೆ ಅರ್ಪಿಸುವುದರ ಜೊತೆಗೆ ಮಂಡಳಿಯ ಹಿರಿಯ ಸದಸ್ಯರ ಸಲಹೆ ಸಹಕಾರ ಮಾರ್ಗದರ್ಶನ ಪಡೆದುಕೊಂಡು ಹೋಗುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನೂತನ ಸದಸ್ಯರುಗಳಾದ ಅನಿಲ್ ಕುಷ್ಟಗಿ, ಪ್ರಶಾಂತ್ ಹಾಳಳ್ಳಿ, ಮಹಾಬಲೇಶ್ವರ ಅಂಗಡಿ, ಪದ್ಮನಾಭ್ ರಾಘವೇಂದ್ರ, ಶ್ರೀನಿವಾಸ್ ಧೂಳ ಹಾಗೂ ಪ್ರಮುಖರಾದ ಶ್ರೀನಿವಾಸ್ ತಂದಾಳಿ, ಮಂಜು ಕಟ್ಟಿಮನಿ, ಚನ್ನಬಸವ ಹಾಳಳ್ಳಿ ಇತರರು ಉಪಸ್ಥಿತರಿದ್ದರು. ಸಂಘದ ಚುನಾವಣೆ ನಡೆದು ಈ ಚುನಾವಣೆಯನ್ನು ಬಸವಳ್ಳಿ ಶಂಕರಗೌಡರು, ಹಳ್ಳಿಶೇಖರಪ್ಪ ಅವರು, ನಾರಾಯಣಪ್ಪ ಅವರು ಅನೇಕ ಹಿರಿಯರ ಮುಖಂಡರ ನೇತೃತ್ವದಲ್ಲಿ ಈ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ನಮ್ಮ ಪೆನಾಲಿ 7 ಜನರು ನಾವು ಜಯಶಾಲಿಯಾಗಿ ಮುಂಬರುವ ದಿನಗಳಲ್ಲಿ ಪಂಪಾನಗರ ಗೃಹ ನಿರ್ಮಾಣವನ್ನು ಸಹಕಾರಿ ಸಂಘವನ್ನು ಅಭಿವೃದ್ಧಿಪಡಿಸುವುದರ ಮುಖ್ಯ ಉದ್ದೇಶ. ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಇದನ್ನು ನಾವು ಅಭಿವೃದ್ಧಿಪಡಿಸುತ್ತೇವೆ. ಗೃಹ ನಿರ್ಮಾಣ ಪಂಪಾನಗರ ಸಹಕಾರ ಸಂಘ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಒಳ್ಳೆಯ ಯುವಕರು ಮತ್ತು ಎಲ್ಲ ರಂಗದಿಂದ ಇವತ್ತು ವ್ಯಕ್ತಿಗಳನ್ನು ಆರಿಸಿದೆ. ಇವತ್ತು ಪೇಪರ್ನಲ್ಲಿರ್ಬೋದು, ವಕೀಲರು ಇರ್ಬೋದು ಮತ್ತು ರೈತರು ಇರ್ಬೋದು, ಎಲ್ಲ ರೀತಿಯಿಂದ ಒಂದು ಸಂಸ್ಥೆಗೆ ಚುನಾಯಿತರಾಗಿದ್ದಾರೆ. ಈ ಚುನಾವಣೆ ಆಯ್ಕೆ ಆಗದಂಥ ಎಲ್ಲ ಸದಸ್ಯರು ಸಂಸ್ಥೆಯನ್ನು ಉತ್ತಮ ರೀತಿಯಿಂದ ನಡೆಸಿಕೊಂಡು ಹೋಗುವಂಥ ಕೆಲಸ ಆಗಬೇಕು. ಸಂಸ್ಥೆ ಮುಂದೆ ಉಳಿದ್ರೆ ಮುಂದಿನ ದಿನದಲ್ಲಿ ಸದಸ್ಯತ್ವ ಇನ್ನೂ ಒಂದು ಉಳಿತೈತೆ. ಸದಸ್ಯತ್ವ ಉಳಿಬೇಕಾದ್ರೆ ಸಂಸ್ಥೆ ಉಳಿಬೇಕು. ಆ ಸಂಸ್ಥೆ ಉಳಿಯುವಂಥ ಕೆಲಸ ಪ್ರತಿಯೊಬ್ಬ ಸದಸ್ಯರು ಮಾಡಬೇಕು. ಯಾಕೆಂದರೆ ಷೇರುದಾರ ಏನಿದ್ದಾರೆ ಅವರಿಗೆ ಯಾವುದೇ ರೀತಿಯಿಂದ ಆ ಷೇರಿಗೆ ಧಕ್ಕೆ ಆಗಲಾರ್ದಂಗೆ ಸಂಸ್ಥೆ ನಡೆಸಿಕೊಂಡು ಹಿಂದಿನಿಂದ ಬಂದಿದ್ದಾರೆ. ಮುಂದೂ ಸಹಿತ ಇವತ್ತೇನು ಆಯ್ಕೆ ಆಗಿದ್ದಾರೆ ಇವರು ಸಹಿತ ಒಳ್ಳೆಯ ಉತ್ತಮ ಯುವಕರಿದ್ದಾರೆ ಮತ್ತು ಬುದ್ಧಿವಂತರೂ ಇದ್ದಾರೆ. ಆ ದೃಷ್ಟಿಯಿಂದ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಸ್ತಾರೆಂಬ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಉತ್ತಮ ರೀತಿಯಿಂದ ಬೆಳೀಲಿ, ಆ ದೇವಿ ಎಲ್ಲರಿಗೂ ಆ ಶಕ್ತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೀನಿ.